ಮೆಂಟಲ್ ಹೆಲ್ತ್ಗೆ ನಾವೇ ಕೆಲವು ಟಿಪ್ಸ್ನ ಕಂಡು ಹಿಡ್ಕೋಬೇಕು. ನಮ್ಮ ಮನಸ್ಸು ಚೆನ್ನಾಗಿಟ್ಕೊಳ್ಳೋಕ್ಕೆ ತುಂಬ ಒತ್ತಡ ಇದೆ ಅನಿಸಿದ್ರೆ ನಿಮಗೆ ಗೊತ್ತಾಗತ್ತೆ, ಗಮನಿಸಬೇಕು. ತುಂಬ ಪ್ರೆಷರ್ ಇದೆ ಇವತ್ತು ಅನಿಸಿದ್ರೆ ಸಣ್ಣ ಪುಟ್ಟ ಟಾಸ್ಕ್ ನೀವೇ ಹುಡುಕೊಳ್ಳಿ. ಬಟ್ಟೆ ಜೋಡಿಸೋದು ಅಥವಾ ಒರೆಸೋದು, ಧೂಳು ತೆಗೆಯೋದು, ಮನೆ ಕ್ಲೀನ್ ಮಾಡೋದು, ಅಥವಾ ಏನೋ ಒಂದು ನಿಮ್ಮ ಲಾಕರ್ ಸರಿಗೆ ಇಟ್ಕೊಳ್ಳೋದು, ಏನೋ ಒಂದು ಮಾಡಿ. ಚಿಕ್ಕ ಕೆಲಸ, ಇಷ್ಟು ದಿನ ತಳ್ಳಿರ್ತಿರಲ್ಲ ಇಟ್ಕೊಂಡು ಮಾಡಿ. ಒತ್ತಡ ಕಮ್ಮಿ ಆಗುತ್ತೆ. ಪ್ರೀತಿ ಕಮ್ಮಿ ಆಗಿದೆ ಅನಿಸಿದ್ರೆ, ನೀವು ಯಾರೂ ನನ್ನ ಪ್ರೀತಿಸ್ತಾ ಇಲ್ಲ ಅನಿಸಿದ್ರೆ ನಿಮ್ಮ ಬಗ್ಗೆ ನೀವು ದಯೆ ತೋರಿ, ನಿಮ್ಮನ್ನು ನೀವು ಗಮನಿಸ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸಿ. ಅವತ್ತು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅನಿಸಿದ್ರೆ ಸಮ್ ಕ್ರಿಯೇಟಿವ್ ಥಿಂಗ್ಸ್ನಲ್ಲಿ ಇನ್ವಾಲ್ವ್ ಆಗಿ. ರೆಸ್ಟ್ಲೆಸ್ನೆಸ್ ಅನಿಸಿದ್ರೆ ಚೆನ್ನಾಗಿ ಲಾಂಗ್ ವಾಕ್ ಹೋಗ್ಬಿಟ್ಟು ಬನ್ನಿ. ಒಳ್ಳೆ ವಾಕ್. ರೆಸ್ಟ್ಲೆಸ್ ಅನಿಸಿದ್ರೆ ವಾಕ್ ಹೋಗಿ. ಎಲ್ಲರೂ ಹೇಟ್ ಮಾಡೋಣ ಅನ್ಸತ್ತು ಒಂದೊಂದ್ಸತಿ, ನಿಮ್ಗೆ ಯಾರು ಬೇಡ ಅಂತ ಚೆನ್ನಾಗಿ ತಿನ್ನಿ. ಎಲ್ಲರೂ ಹೇಟ್ ಮಾಡ್ತಾ ಇದ್ದಾರೆ ನನ್ನ ಅನಿಸುತ್ತೆ, ಮಲ್ಕೊಂಬಿಡಿ ಹೋಗಿ. ನೀವು ನಿನ್ನನ್ನೇ ಹೇಟ್ ಮಾಡ್ಕೊಳ್ಬೇಕು ಅನಿಸುತ್ತೆ, ಹೋಗಿ ಸ್ನಾನ ಮಾಡಿ. ಎಲ್ಲರೂ ಹೇಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ, ನೀವು ಅಲ್ಲಿ ಇರಬೇಡಿ, ಜಾಗ ಖಾಲಿ ಮಾಡಿ. ಈ ಥರ ಪುಟ್ಟದನ್ನು ನಾವೇ ನೋಡ್ಕೋಬೇಕು. ತುಂಬ ಓವರ್ವೆಲ್ಮಿಂಗ್ ಅನಿಸಿದ್ರೆ, ಖುಷಿ ಆದರೆ ಬರೀರಿ. ಏನಾದರೂ ಯಾರೆದ್ರಿಗೂ ಓದಿದ್ರು ಪರವಾಗಿಲ್ಲ, ಹರಿದಾಕಿ. ನೀವೇ ಕಳೆದು ಹೋಗಿದ್ದೀನಿ ಅನಿಸಿದ್ರೆ ಒಳ್ಳೆ ಫ್ರೆಂಡಿಗೆ ಫೋನ್ ಮಾಡಿ. ಪಾಸ್ಟ್ಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅನಿಸಿದ್ರೆ, ಏನೋ ಪಾಸ್ಟ್ಗೆ ಅಂದರೆ ಪ್ಲೇ ಇನ್ ದಿ ಫ್ಯೂಚರ್, ಪ್ಲೇ ಫಾರ್ ದಿ ಫ್ಯೂಚರ್. ಪಾಸ್ಟಿಗೆ ಸಿಕ್ಕಾಕೊಂಡಾಗ ಪ್ಲೇ ಫಾರ್ ದಿ ಫ್ಯೂಚರ್. ಆಂಕ್ಷಿಯಸ್ ಆದಾಗ ಫ್ಯೂಚರ್ ಬಗ್ಗೆ ಫೋಕಸ್ ದಿ ಪ್ರೆಸೆಂಟ್ ಮೊಮೆಂಟಿಗೆ ಬಂದ್ಬಿಡಿ. ಅರ್ಥ ಆಯ್ತಾ? ನಾ ಮಾಡ್ತಾ ಇರೋದು ಸಾಲದು ಅಂದರೆ ಒಂದು ಸ್ವಲ್ಪ ಕೂತ್ಕೊಂಡು ಹಿಂದೆ ಮಾಡಿದ್ದೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ, ಸಮಾಧಾನ ಪಟ್ಕೊಳ್ಳಿ. ನಿಮ್ಮ ಕೈನಲ್ಲೇ ಎಲ್ಲ ಇದೆ. ದೊಡ್ಡದಾಗದೇ ಇದ್ದರೆ ಚಿಕ್ಕದಾಗಿರೋದನ್ನು ಆರ್ಗನೈಸ್ ಮಾಡಿಕೊಂಡು ಖುಷಿಯಾಗಿರಿ. ಇವೆಲ್ಲ ಖುಷಿಯಾಗಿರೋಕ್ಕೆ ಇರೋದು. ನಮ್ಮ ಖುಷಿನ ಕೆಡಿಸದೇ ಇರೋಕ್ಕೆ ಏನು ಬೇಕಾದರೂ ಮಾಡ್ಬೋದು.